ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಸ್ಫೋಟದಲ್ಲಿ 9 ಜನ ದುರ್ಮರಣವನ್ನು ಹೊಂದಿರುವಂಥದ್ದು. ಈ ಸ್ಫೋಟಕ್ಕೆ ಬಳಸಿದಂತಹ i20 ಕಾರಿನ ಮತ್ತೊಂದು ಸಿಸಿಟಿವಿ ದೃಶ್ಯ ಈಗ ಲಭ್ಯವಾಗಿದೆ. ಅಕ್ಟೋಬರ್ 29ನೇ ತಾರೀಕು ದೆಹಲಿಗೆ ಈ ಕಾರನ್ನು ತೆಗೆದುಕೊಂಡು ಬರುವಾಗಿರುವಂತಹ ದೃಶ್ಯ ಅದು. ಆ ದೃಶ್ಯ ಲಭ್ಯವಾಗಿರುವಂಥದ್ದು. ಪೊಲ್ಯೂಷನ್ ಟೆಸ್ಟ್ಗೆ ಅಂತ ಕಾರನ್ನು ನಿಲ್ಲಿಸಲಾಗಿರುತ್ತೆ. ಆ ಸಂದರ್ಭದ ದೃಶ್ಯ, ಪೊಲ್ಯೂಷನ್ ಟೆಸ್ಟ್ಗೆ ಕಾರನ್ನು ನಿಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯ ಲಭ್ಯವಾಗಿರುವಂಥದ್ದು. ಸಿಸಿಟಿವಿ ದೃಶ್ಯ ಇದು. ಕಾರಿನಿಂದ ಆ ಸಂದರ್ಭದಲ್ಲಿ 3 ವ್ಯಕ್ತಿಗಳು ಕೆಳಗಿಳಿತಾರೆ. ಈ ದೃಶ್ಯ ಸೆರೆಯಾಗಿದೆ ಸಿಸಿಟಿವಿಯಲ್ಲಿ. ದೆಹಲಿಯ ಗಡಿಯಲ್ಲಿ ಕಾರಿಗೆ ಪೊಲ್ಯೂಷನ್ ಟೆಸ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸೆರೆಯಾಗಿರುವಂತಹ ಸಿಸಿಟಿವಿ ದೃಶ್ಯ ಇದು. ಈ ದೃಶ್ಯ ಲಭ್ಯವಾಗಿರುವಂಥದ್ದು. ಇದು ಮತ್ತೊಂದು ದೃಶ್ಯ. ಹಿಂದೆ ಕಾರು ಮಸೀದಿಯಿಂದ ಹೊರಟು ಕೆಂಪು ಕೋಟೆಯ ಬಳಿಗೆ ಬರುವಾಗಿನ ಸಂದರ್ಭದ ಒಂದು ದೃಶ್ಯ ಲಭ್ಯ ಆಗಿತ್ತು. ಟೋಲ್ ಬೂತನ್ನು ಪಾಸ್ ಆಗುವಂತಹ ದೃಶ್ಯ, ಆ ಸಂದರ್ಭದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಅದಾದ ನಂತರ ಇವಾಗ ಮತ್ತೊಂದು ದೃಶ್ಯ ಕೂಡ ಸಿಗ್ತಾ ಇರುವಂಥದ್ದು. ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಅಲ್ಲಿ ಪೊಲ್ಯೂಷನ್ ಟೆಸ್ಟಿಗೆ ಅಂತೇಳಿ ಕಾರನ್ನು ನಿಲ್ಲಿಸಲಾಗತ್ತೆ. ಕಾರ್ ಸೈಡ್ಗೆ ಹಾಕ್ತಾರೆ. ಕಾರ್ ಸೈಡ್ಗೆ ಹಾಕಿದ ನಂತರ ಆ ಕಾರಿನಿಂದ ಬಿಳಿ ಬಣ್ಣದ ಕಾರು i20 ಕಾರು, HR26CE7674 ಸಂಖ್ಯೆಯ ಕಾರು ಇದು. ಈ ಕಾರನ್ನು ಸೈಡ್ ಹಾಕ್ತಾ ಇರುವಂತಹ ದೃಶ್ಯ. ಮತ್ತೊಂದು ದೃಶ್ಯದಲ್ಲಿ ಟೋಲ್ ಬೂತ್ ಪಾಸ್ ಆಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಇದು ಲೇಟೆಸ್ಟ್ ಆಗಿ ಸಿಕ್ಕಿರುವಂತಹ ದೃಶ್ಯ. ಅಕ್ಟೋಬರ್ 29ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ಅವತ್ತು ಅಲ್ಲಿ ಕಾರ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಪೊಲ್ಯೂಷನ್ ಟೆಸ್ಟ್ಗೆ ಅಂತ ಕಾರನ್ನು ನಿಲ್ಲಿಸಲಾಗತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಪೊಲ್ಯೂಷನ್ ಟೆಸ್ಟ್ ಕೂಡ ಮಾಡಲಾಗಿದೆ. ಅಕ್ಟೋಬರ್ 29ನೇ ತಾರೀಕಿನಂದು ನಡೆದಿರುವಂತಹ ಪೊಲ್ಯೂಷನ್ ಟೆಸ್ಟ್ ಮಾಡಿ ಆ ಕಾರನ್ನು ನಂತರ ಕಳುಹಿಸಿಕೊಡಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಆ ಸಂದರ್ಭದಲ್ಲಿ ಕಾರಿನಿಂದ 3 ಇಳಿದಿದ್ದಾರೆ. ಬಹುಶಃ ಅದರಲ್ಲಿ ಒಬ್ಬರು ಡಾಕ್ಟರ್ ಉಮರ್ ಇರಬಹುದು. ಇನ್ನಿಬ್ಬರು ಯಾರು ಅನ್ನೋ ಪ್ರಶ್ನೆ. ಒಬ್ಬ ಡಾಕ್ಟರ್ ಉಮರ್ ಆಗಿದ್ದರೆ ಇನ್ನಿಬ್ಬರು ಯಾರು? ಅಥವಾ ಬೇರೆ 3 ಆ ಕಾರನ್ನು ತಗೊಂಬರುವಾಗ ಎಲ್ಲಿಂದ ತಗೊಂಬಂದಿದ್ರು? ಇದು ಪುಲ್ವಾಮಾಕ್ಕೆ ನಂಟಿರೋದ್ರಿಂದ ಪುಲ್ವಾಮಾದಿಂದನೇ ಕಾರ್ ಬಂದಿರುವ ಶಂಕೆ ಇದೆ. ಅದರ ನಡುವೆಯೂ ಪೊಲೀಸರಿಗಾಗಲೇ ತನಿಖೆಯನ್ನು ವಿವಿಧ ತನಿಖಾ ಸಂಸ್ಥೆಗಳು, ಕೇವಲ ದೆಹಲಿ ಪೊಲೀಸರು ಮಾತ್ರ ಅಲ್ಲ, 8 ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇವೆ. ಈಗ ಮತ್ತೊಂದು ದೃಶ್ಯ ಕೂಡ ಸಾಕ್ಷ್ಯವಾಗಿ ಲಭ್ಯವಾಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.